ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಕೊನೆಯದಾಗಿ ನಮ್ಮ ಬೀದರ್ ಜಿಲ್ಲೆಯ ಹೆಮ್ಮೆಯ ಜಿಲ್ಲಾಸ್ಪತ್ರೆ ಬ್ರೇಮ್ಸ್ನ ಅಸಲಿ ಬಣ್ಣ ಇದೀಗ ಬಯಲಾಗಿದೆ. ಬಡ ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾದ ಆಸ್ಪತ್ರೆ ಈಗ ಹೆಣ ತಿನ್ನುವ ಹದ್ದುಗಳ ಮತ್ತು ಲಂಚ ತಿನ್ನುವ ತಿಮಿಂಗಿಲಗಳ ಅಡ್ಡೆಯಾಗಿದೆ. ಸ್ವತಃ ಮಾನ್ಯ ಉಪಲೋಕಾಯುಕ್ತರಾದ ಜಸ್ಟಿಸ್ ಬಿ ವೀರಪ್ಪ ಅವರು ಬ್ರೇಮ್ಸ್ ಆಸ್ಪತ್ರೆಗೆ ಹಠಾತ್ ದಾಳಿ ಮಾಡಿದಾಗ ಸಿಕ್ಕ ಆಘಾತಕಾರಿ ದೃಶ್ಯಗಳು, ಕಂತೆ ನೋಟ್ಗಳು ಇಡೀ ರಾಜ್ಯವನ್ನೇ ನಡಗಿಸಿದೆ. ಆಸ್ಪತ್ರೆಯ ಅವ್ಯವಸ್ಥೆಯನ್ನು ನೋಡಿ ಆಕ್ರೋಶಗೊಂಡ ಉಪಲೋಕಾಯುಕ್ತರು ಸುದ್ದಿಗೋಷ್ಠಿಯಲ್ಲಿ ಏನಂದ್ರು ಗೊತ್ತಾ? ಬೀದರ್ ಜಿಲ್ಲಾಸ್ಪತ್ರೆ ಅದು ಆಸ್ಪತ್ರೆ ಅಲ್ಲ, ಅದೊಂದು ಗಲೀಜು ಶೌಚಾಲಯವಿದ್ದಂತೆ. ಎಂಥ ನಾಚಿಕೆಗೇಡಿನ ಸಂಗತಿ ಇದು. ಅಲ್ಲಿನ ಬೆಡ್ಗಳು ಕಿತ್ತು ಹೋಗಿವೆ, ಬೆಡ್ಶೀಟ್ಗಳಿಲ್ಲ, ದಿಂಬುಗಳಿಲ್ಲ, ಬಡ ರೋಗಿಗಳು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಇದರ ನಡುವೆ ಆಸ್ಪತ್ರೆಯ ಲ್ಯಾಬ್ ಟೆಕ್ನಿಷಿಯನ್ ಒಬ್ಬನ ಬ್ಯಾಗ್ ಚೆಕ್ ಮಾಡಿದಾಗ ಸಿಕ್ಕಿದ್ದು ಬರೋಬ್ಬರಿ 90,000 ನಗದು ಮತ್ತು 7 ಲಕ್ಷ ರೂಪಾಯಿ ಚೆಕ್ ಸೇರಿ ಒಟ್ಟು 9 ಲಕ್ಷ ರೂಪಾಯಿ ಹಣ. ಅಂದ್ರೆ ಉಪಲೋಕಾಯುಕ್ತರು ಈ ಲಂಚ ಬಾಕ್ನನ್ನ ಸ್ಥಳದಲ್ಲಿಯೇ ಬಂಧಿಸಿದ್ದಾರೆ ಮತ್ತು ಬ್ರೇಮ್ಸ್ ಆಸ್ಪತ್ರೆ ವಿರುದ್ಧ ಸುಮಟೋ ಕೇಸ್ ದಾಖಲಿಸಿದ್ದಾರೆ. ಈ ಮಹಾ ಭ್ರಷ್ಟಾಚಾರದ ಸರಣಿಯ ಲೂಟಿಯ ಸಂಪೂರ್ಣ ವಿವರ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಬೀದರ್ ಜಿಲ್ಲೆಯ ಬ್ರೇಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬರುವವರೆಲ್ಲರೂ ಶ್ರೀಮಂತರಲ್ಲ, ಅವರೆಲ್ಲ ಖಾಸಗಿ ಆಸ್ಪತ್ರೆಗಳ ದುಬಾರಿ ವೆಚ್ಚಗಳನ್ನ ಭರಿಸಲಾಗದ ಅತ್ಯಂತ ಬಡ ಮತ್ತು ಮಿಡಲ್ ಕ್ಲಾಸ್ ಜನ. ಅಂತಹ ರೋಗಿಗಳ ಪರಿಸ್ಥಿತಿಯನ್ನ ಬಂಡವಾಳ ಮಾಡಿಕೊಂಡಿರುವಂತಹ ಬ್ರಿಮ್ಸ್ನ ವೈದ್ಯರು, ಸಿಬ್ಬಂದಿ ವರ್ಗ ಅಲ್ಲಿ ಲೂಟಿ ಆಡಳಿತವನ್ನ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಯಾರಿಗೂ ತಿಳಿಸದೆ ಆಸ್ಪತ್ರೆ ವಾರ್ಡ್ಗಳಿಗೆ ನುಗ್ಗಿದಾಗ ಅಲ್ಲಿನ ನೈಜ ಸ್ಥಿತಿ ಕಣ್ಣಿಗೆ ರಾರಾಜಿಸಿದೆ. ವಾರ್ಡ್ಗಳ ತುಂಬಾ ಗಲೀಜು, ದುರ್ವಾಸನೆ ಹರಿದಿದೆ. ರೋಗಿಗಳಿಗೆ ಮಲಗಲು ಕೊಟ್ಟಿದ್ದ ಹಾಸಿಗೆಗಳು ಸಂಪೂರ್ಣವಾಗಿ ಹರಿದು ಹೋಗಿದ್ವು. ಹೊಸ ಬೆಡ್ಗಳನ್ನ ತಂದಿಟ್ಟಿದ್ದೇವೆ ಎಂದು ತೋರಿಸಲು ಹಳೆಯ ಕಿತ್ತು ಹೋದ ಬೆಡ್ಗಳಿಗೆ ಪ್ಲಾಸ್ಟಿಕ್ ಸೀಲ್ ಹಾಕಿ ಇಡಲಾಗಿತ್ತು. ಈ ವಂಚನೆಯನ್ನ ಕಂಡು ವೀರಪ್ಪ ಅವರು ಅಧಿಕಾರಿಗಳನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೀದರ್ನ ಬ್ರೇಮ್ಸ್ ಆಸ್ಪತ್ರೆಯಲ್ಲಿ ಕನಿಷ್ಠ ಸೌಲಭ್ಯಗಳಾದ ಬೆಡ್ಶೀಟ್, ದಿಂಬು, ಶುದ್ಧ ಕುಡಿಯುವ ನೀರಿಗೂ ಕೂಡ ಗತಿ ಇಲ್ಲದಂತಾಗಿದೆ. ಸರ್ಕಾರದ ಅನುದಾನವೆಲ್ಲ ಯಾರ ಜೇಬು ಸೇರ್ತಾ ಇದೆ? ಉಪಲೋಕಾಯುಕ್ತರು ಇದೊಂದು ಆಸ್ಪತ್ರೆಯೋ ಅಥವಾ ಹಂದಿ ಕೂಡೋ ಜಾಗನೋ ಅಂತ ತಿಳಿತಾ ಇಲ್ಲ. ರೋಗಿಗಳನ್ನ ಮನುಷ್ಯರಂತೆ ಕಾಣ್ತಾ ಇಲ್ಲ. ಈ ನರಕ ದೃಶ್ಯ ವಾತಾವರಣವನ್ನು ಸೃಷ್ಟಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಿಮಿನಲ್ ಕೇಸ್ ದಾಖಲಿಸುತ್ತೇವೆ ಅಂತ ಗುಡುಗಿದ್ದಾರೆ. ಆದ್ರೆ ಇದಕ್ಕಿಂತ ದೊಡ್ಡ ಶಾಕ್ ಒಂದು ಕಾದಿತ್ತು. ಆಸ್ಪತ್ರೆಯ ಲ್ಯಾಬೊರೇಟರಿ ವಿಭಾಗದಲ್ಲಿ ರೋಗಿಗಳಿಗೆ ರಕ್ತ ಪರೀಕ್ಷೆ, ಸ್ಕ್ಯಾನಿಂಗ್ ಮಾಡಲು ಹಣ ಪೀಕ್ತಾ ಇದ್ದ ದಂಧೆ ಒಂದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಟ್ಟಿದೆ. ಲ್ಯಾಬ್ ವಿಭಾಗವನ್ನ ತಪಾಸಣೆ ಮಾಡುವಾಗ ಅಲ್ಲಿನ ಲ್ಯಾಬ್ ಟೆಕ್ನಿಷಿಯನ್ ಒಬ್ಬನ ನಡವಳಿಕೆ ತೀವ್ರ ಅನುಮಾನ ಮೂಡಿಸಿದೆ. ಜಸ್ಟಿಸ್ ಬಿ ವೀರಪ್ಪ ಅವರು ಅವನ ಬ್ಯಾಗ್ ಅನ್ನ ವಶಪಡಿಸಿಕೊಳ್ಳಲು ಹೋದಾಗ ಆ ಸಿಬ್ಬಂದಿ ಸ್ವತಃ ಉಪಲೋಕಾಯುಕ್ತರಿಗೆ ರೌಡಿಸಂ ಮಾಡಿ ಜೋರು ಧ್ವನಿಯಲ್ಲಿ ಕಿರುಚಾಡಿದ್ದಾನೆ. ಅಧಿಕಾರದ ಮದ ತಲೆಗೇರಿದ ಆತನ ಬ್ಯಾಗ್ ಅನ್ನ ಬಲವಂತವಾಗಿ ಕಿತ್ತುಕೊಂಡ ಲೋಕಾಯುಕ್ತ ಪೊಲೀಸರು ತಪಾಸಣೆ ನಡೆಸಿದಾಗ ಇಡೀ ತನಿಖಾ ತಂಡವೇ ಬೆಚ್ಚಿಬಿಟ್ಟಿದೆ. ಆ ಬ್ಯಾಗ್ ಒಳಗೆ ಯಾವುದೇ ವೈದ್ಯಕೀಯ ದಾಖಲೆಗಳಿರಲಿಲ್ಲ. ಬದಲಾಗಿ ಕಂತೆ ನೋಟ್ಗಳಿದ್ವು. ಹೌದು, ಬರೋಬ್ಬರಿ 90,000 ರೂಪಾಯಿ ನಗದು ಹಣ, 7 ಲಕ್ಷ ರೂಪಾಯಿ ಮುಖಬೆಲೆಯ ಬ್ಯಾಂಕ್ ಚೆಕ್ಗಳು ಸೇರಿದಂತೆ ಒಟ್ಟು 9 ಲಕ್ಷ ರೂಪಾಯಿಗೂ ಅಧಿಕ ಬೇನಾಮಿ ಹಣ ಪತ್ತೆ. ಉಚಿತವಾಗಿ ಸಿಗಬೇಕಾದ ಲ್ಯಾಬ್ ಸೌಲಭ್ಯಕ್ಕೆ ಬಡ ರೋಗಿಗಳಿಂದ ವಸೂಲಿ ಮಾಡಿದ ಲಂಚದ ಹಣವಿದು ಎಂಬುದು ತಕ್ಷಣವೇ ಸಾಬೀತಾಗಬೇಕಾಗಿತ್ತು. ಆದರೆ ಆತ ಹೇಳಿದಂಥ ರೀಸನ್ಸ್ಗಳು ತುಂಬ, ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಏನೇನೋ ಹೇಳಿದರು. ಆ ಲ್ಯಾಬ್ ಟೆಕ್ನಿಷಿಯನ್ ಮೇಲೆ ತಕ್ಷಣವೇ ಕ್ರಿಮಿನಲ್ ಕೇಸ್ ದಾಖಲಿಸಿ ಆತನ ಜೈಲಿಗಡಲಾಗಿದೆ. ಇಷ್ಟಕ್ಕೆ ನಿಲ್ಲದ ಉಪಲೋಕಾಯುಕ್ತರು ಇಡೀ ಬ್ರೇಮ್ಸ್ ಆಸ್ಪತ್ರೆಯ ಆಡಳಿತ ಮಂಡಳಿ, ಡೈರೆಕ್ಟರ್, ವೈದ್ಯಾಧಿಕಾರಿಗಳ ವಿರುದ್ಧ ಸುಮಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಈಗಾಗಲೇ ಬ್ರೇಮ್ಸ್ ಆಸ್ಪತ್ರೆಯ ವಿವಿಧ ವಿಭಾಗಗಳ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಒಟ್ಟು 11 ಸುಮಟೋ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಅಂತ ಜಸ್ಟಿಸ್ ಬಿ ವೀರಪ್ಪ ಅವರು ಮಾಧ್ಯಮಗಳಿಗೆ ಅಧಿಕೃತ ಮಾಹಿತಿಯನ್ನು ನೀಡಿದ್ದಾರೆ. ಈ ಭ್ರಷ್ಟಾಚಾರದ ಸರಣಿ ದಾಳಿ ಬೀದರ್ ಜಿಲ್ಲೆಯ ವೈದ್ಯಕೀಯ ವಲಯದಲ್ಲಿ ಭೂಕಂಪ ಸೃಷ್ಟಿಸಿದೆ. ಬಿಳಿ ಕೋಟು ಧರಿಸಿದ ವೈದ್ಯರು ಮತ್ತು ಸಿಬ್ಬಂದಿಗಳು ರೋಗಿಗಳ ಪಾಲಿಗೆ ಯಮದೂತರಾಗುತ್ತಿರುವುದಕ್ಕೆ ಬ್ರೇಮ್ಸ್ ಆಸ್ಪತ್ರೆಯೇ ಜ್ವಲಂತ ಸಾಕ್ಷಿ. ಸರ್ಕಾರ ಈ ಕೂಡಲೇ ಬ್ರೇಮ್ಸ್ನ ಇಡೀ ಆಡಳಿತ ಮಂಡಳಿಯನ್ನ ವಿಸರ್ಜಿಸಬೇಕು. ಇಲ್ಲಿನ ಭ್ರಷ್ಟ ವೈದ್ಯರನ್ನ ಮತ್ತು ಸಿಬ್ಬಂದಿಗಳನ್ನ ಕೆಲಸದಿಂದ ವಜಾಗೊಳಿಸಬೇಕು. ಲೋಕಾಯುಕ್ತರ ಈ ಅದ್ಭುತ ಕಾರ್ಯಾಚರಣೆಗೆ ಜಿಲ್ಲೆಯ ಜನತೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ. ಇನ್ನು ಮುಂದೆ ಆದರೂ ಬ್ರೇಮ್ಸ್ ಆಸ್ಪತ್ರೆ ಸುಧಾರಿಸುತ್ತಾ ಅಥವಾ ಲಂಚದ ದಂಧೆ ಮುಂದುವರಿಯುತ್ತಾ? ಬ್ರೇಮ್ಸ್ನ ಪ್ರತಿಯೊಂದು ಚಲನವಲನ ಮೇಲೂ ಇನ್ನು ಮುಂದೆ ನಮ್ಮ ಚಾನಲ್ ಕೂಡ ಕಣ್ಣಿಡುತ್ತೆ.
ಬಡವರ ಜೀವದ ಜೊತೆ ಆಟ ಆಡಿದರೆ ಯಾರಿಗೂ ಬಿಡುವ ಮಾತೇ ಇಲ್ಲ. ಇವಿಷ್ಟು ಇವತ್ತಿನ ಪ್ರೈಮ್ ಟೈಮ್ನ ಲೈವ್ನ ಬಿಸಿ ಸುದ್ದಿ. ನಿರಂತರ ಮತ್ತು ಸತ್ಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ಧನ್ಯವಾದಗಳು. ನಮಸ್ಕಾರ.